ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಎಂಗೇಜ್ಮೆಂಟ್ ಮೇಕಪ್ ಲುಕ್ ತೋರಿಸ್ತಾ ಇದ್ದೇನೆ. ಒಂದು ತೋರಿಸೇನೆ ಆಲ್ರೆಡಿ. ಇದು ಯಾಕಂದರೆ ಒಬ್ಬೊಬ್ಬರಿಗೆ ಹೆವಿ ಮೇಕಪ್ಸ್ ಇಷ್ಟ ಆಗೋದಿಲ್ಲ, ತುಂಬ ಸಿಂಪಲ್ ಆಗಿರಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಸ್ಟಿಲ್ ಚೆನ್ನಾಗಿ ಕಾಣಿಸ್ಬೇಕು ಅವ್ರದ್ದು ಬಿಗ್ ಡೇ ಅವತ್ತು ಅಲ್ವಾ. ಅದಕ್ಕೆ ಈ ಮೇಕಪ್ ನಾನು ಆದಷ್ಟು ಕಮ್ಮಿ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು, ಹಾಗೆ ತುಂಬ ಬ್ರಷ್ಗಳನ್ನ ಯೂಸ್ ಮಾಡದೆ ಅತಿ ಕಮ್ಮಿ ಪ್ರಾಡಕ್ಟ್ಸಲ್ಲಿ ಒಳ್ಳೆ ಮೇಕಪ್ ಲುಕ್ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಲೆಟ್ಸ್ ಗೆಟ್ ಸ್ಟಾರ್ಟ್. ಇಲ್ಲಿ NYB ಪ್ರೈಮರ್ ತಗೊಂಡಿದ್ದೇನೆ. ಈಗ ಇಲ್ಲಿ ಪ್ರೈಮರ್ ಇಲ್ಲ, ಏನು ಮಾಡೋದು ಅನ್ನೋರಿಗೆ ಅಲೋವೆರಾ ಜೆಲ್ ಬರ್ತದಲ್ಲ, ಪತಂಜಲಿ ಇರ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಅದೇ ಪತಂಜಲಿ ಅಲೋವೆರಾ ಜೆಲ್ನ ನೀವು ಆ್ಯಸ್ ಅ ಪ್ರೈಮರ್ ಅಪ್ಲೈ ಮಾಡ್ಬೋದು. ಸೊ ಇದು ನೆಕ್ಸ್ಟ್ ಫೌಂಡೇಶನ್, ಲ್ಯಾಕ್ಮಿ ಪ್ರೈಮರ್ ಪ್ಲಸ್ ಮ್ಯಾಟ್ ಪರ್ಫೆಕ್ಟ್ ಕವರ್ ಫೌಂಡೇಶನ್. ಇದರಲ್ಲಿ ನನ್ನ ಶೇಡ್ W180 ವಾರ್ಮ್ ನ್ಯಾಚುರಲ್. 2 ರಿಂದ 3 ಡ್ರಾಪ್ಸ್ ಕೈಯಲ್ಲಿ ತಗೊಳ್ತೇನೆ. ಆಮೇಲೆ ನಿಮಗೆ ಕವರೇಜ್ ಬೇಕಾದ್ರೆ ನೀವು ಎಕ್ಸ್ಟ್ರಾ ಮಾಡ್ಬೋದು, ಎಕ್ಸ್ಟ್ರಾ ಪ್ರಾಡಕ್ಟ್ ತಗೊಳ್ಬೋದು. ಈ ಫೌಂಡೇಶನ್ ಕವರೇಜ್ ಒಳ್ಳೆ ಇರೋದ್ರಿಂದ ನಾನು ಕನ್ಸಿಲರ್ ಯೂಸ್ ಮಾಡ್ತಾ ಇಲ್ಲ, ಬರೀ ಫೌಂಡೇಶನ್ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ಫೇಸ್ಗೆ ಡಾಟ್ ಡಾಟ್ ಆಗಿ ಅಪ್ಲೈ ಮಾಡುವ. ಫುಲ್ ಈವನಾಗಿ ಕಾಣಿಸ್ಬೇಕು ಅಂತ ನೆಕ್ಕು ಮರಿಬಾರ್ದು, ಅಪ್ಲೈ ಮಾಡಬೇಕು. ಈಗ ಒಂದು ಬ್ಯೂಟಿ ಬ್ಲೆಂಡರ್ ಹೆಲ್ಪಿಂದ ಇದನ್ನು ಬ್ಲೆಂಡ್ ಮಾಡುವ. ಅಂದರೆ ಫೌಂಡೇಶನ್ ನೀವು ಬೆರಳಲ್ಲಿ ಬ್ಲೆಂಡ್ ಮಾಡ್ತೀರ ಅಂದರೆ ತುಂಬ ಕಷ್ಟ. ಒಂದು ಈ ಥರ ಸ್ಪಾಂಜ್ ಇರಲೇಬೇಕು. ಇದು ರೆಗ್ಯುಲರ್ ಫ್ಯಾನ್ಸಿ ಸ್ಟೋರಲ್ಲಿ ಎಲ್ಲ 30 ರೂಪೀಸ್ಗೆಲ್ಲ ಸಿಗ್ತದೆ. ಸೊ ಒಂದು ಇದನ್ನು ತಗೊಂಡು ಇಟ್ಕೊಳ್ಳಿ, ತುಂಬ ಹೆಲ್ಪ್. ಈಗ ಫೌಂಡೇಶನ್ ಬ್ಲೆಂಡಿಂಗ್ ಆಯಿತು. ನೀವು ನೋಡ್ತಿರೋ ಹಾಗೆ ಇದು ಒಳ್ಳೆ ಕವರೇಜ್ ಕೊಡ್ತದೆ ಫೌಂಡೇಶನ್. ಈಗ ನಾನು ಏನು ಮಾಡ್ತೇನೆ ಅಂದರೆ, ನಂದು ಐಲಿಡ್ ಮಾತ್ರ ಸಪ್ರೇಟಾಗಿ ಕಾಣಿಸ್ತದೆ ಅಲ್ಲ, ಅದಕ್ಕೆ ನಾನು ಇದನ್ನೇ ಕನ್ಸಿಲರಾಗಿ ಅಪ್ಲೈ ಮಾಡ್ತೇನೆ. ಇದನ್ನು ಐಲಿಡ್ ಮೇಲೆ ಹಾಗೆ ಅಂಡರ್ ಐಗೆ ಅಪ್ಲೈ ಮಾಡಿ. ಇನ್ನೊಂದು ಏನಂದರೆ, ತುಂಬ ಡಾರ್ಕ್ ಸರ್ಕಲ್ ಇದೆ ಅಥವಾ ಸ್ಪಾಟ್ಸ್ ಇದೆ, ಮೊಡವೆ ಕಲೆಗಳೆಲ್ಲ ಇದೆಯಾ ಅಂದರೆ ನೀವು ಯಾವುದಾದ್ರೂ ಕಲರ್ ಕರೆಕ್ಟರ್ ಯೂಸ್ ಮಾಡಲೇಬೇಕು. ಇಲ್ಲಾಂದರೆ ಅದು ನಿಮ್ಮ ಫೌಂಡೇಶನಿಂದ ಕಾಣಿಸ್ತದೆ, ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಕಾಂಪ್ಯಾಕ್ಟ್ ಆರ್ ಲೂಸ್ ಪೌಡರ್, ನಾನಿವತ್ತು ಬ್ಲೂ ಹೆವೆನ್ ಫ್ಲಾಲೆಸ್ ಫಿನಿಶಿಂಗ್ ಪೌಡರ್ ಯೂಸ್ ಮಾಡ್ತಾಯಿದ್ದೇನೆ. ಇದು ನ್ಯಾಚುರಲ್ ಶೇಡ್ ಇರಬೇಕು, ನಂಗೆ ನೆನಪಿಲ್ಲ. ಇದರಲ್ಲಿ ಒಂದು ಅಪ್ಲಿಕೇಟರ್ ಕೊಟ್ಟಿರ್ತಾರೆ, ಇದರ ಹೆಲ್ಪಿಂದನೇ ನೀವು ಎಲ್ಲೆಲ್ಲ ಹೈಲೈಟ್ ಮಾಡಬೇಕಲ್ಲ ಅಲ್ಲಿ ಇದನ್ನು ಅಪ್ಲೈ ಮಾಡಿ. ಅಂದರೆ ಅಂಡರ್ ಐಗೆ ಸೇಮ್ ಬ್ಯೂಟಿ ಬ್ಲೆಂಡರಲ್ಲಿ ನೀವು ಇದನ್ನು ತಗೊಳ್ಬೋದು. ನೋಡಿ, ಹೀಗೆ ಇದನ್ನು ಅಂಡರ್ ಐಗೆ ಹೀಗೆ ಅಪ್ಲೈ ಮಾಡಬೇಕು. ಇದು ಒಂದು ಸ್ವಲ್ಪ ಎಬ್ಸಾರ್ಬ್ ಆಗಲಿ, ಅಷ್ಟೊತ್ತು ನಾವು ನಮ್ಮದು ಐ ಮೇಕಪ್ ಮುಗಿಸೋ ಬೇಗ ಆಗ್ತದೆ. ಸಿಂಪಲ್ ಐ ಮೇಕಪ್. ಫಸ್ಟ್ ಐಬ್ರೋಸ್. ನಾನು ತಗೊಂಡಿರೋದು ಬ್ಲೂ ಹೆವೆನ್ ಆರ್ಟಿಸ್ಟೋ ಬ್ರೋ ಪೆನ್ಸಿಲ್. ಇದು ನನ್ನ ಫೇವ್ರೆಟ್ ಪೆನ್ಸಿಲ್, ತುಂಬ ಅಫೋರ್ಡೆಬಲ್ ರೇಂಜಲ್ಲಿ ಸಿಗ್ತದೆ, ಅಂದರೆ 100 ಒಳಗಡೆ ಸಿಗ್ಬೋದು ಇದು. ಫಸ್ಟು ಐಬ್ರೋಸ್ನಾಗೆ ಕೋಮ್ ಮಾಡ್ಕೊಳ್ತೇನೆ ಮೇಲಕ್ಕೆ, ಮತ್ತು ಫಿಲ್ ಮಾಡಬೇಕು. ಇಲ್ಲೆಲ್ಲ ನಿಮಗೆ ಗ್ಯಾಪ್ ಕಾಣಿಸ್ತದೆ ಅಲ್ಲಿ ಮಾತ್ರ. ನೆಕ್ಸ್ಟ್ ನಾವು ಐ ಶ್ಯಾಡೋ ಹೋಗುವ. ನಾನು ಯೂಸ್ ಮಾಡ್ತಿರೋದು ಇದೇ ಪ್ಯಾಲೆಟ್, ನಾನು ಹೇಳಿದ್ದು ಎಲ್ಲದಕ್ಕೂ ಯೂಸ್ ಮಾಡ್ತೇನೆ ಅಂತ. ಅದು ಸ್ವಿಸ್ ಬ್ಯೂಟಿ ಅಲ್ಟಿಮೇಟ್ ಐ ಶ್ಯಾಡೋ ಪ್ಯಾಲೆಟ್. ಇದು ಶೇಡ್ 02. ಈಗ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋವಂಥ ಕಲರ್ ಇಲ್ಲಿ 2 ಇದೆ. 2 ಕಲರ್ನ ಮಿಕ್ಸ್ ಮಾಡಿಕೊಂಡು ನಾನು ಐ ಮೇಕಪ್ ಮಾಡ್ತೇನೆ. ಒಂದು ಬ್ಲೆಂಡಿಂಗ್ ಬ್ರಷ್ ಇರಬೇಕು. ಈ ಥರ ಬ್ರಷ್ ಇದ್ದರೆ ತುಂಬ ಹೆಲ್ಪ್ಫುಲ್. ಫಸ್ಟ್ ನಾನು 2 ಕಲರ್ ಹೀಗೆ ಸುಮ್ಮನೆ ಟಚ್ ಮಾಡ್ತೇನೆ. ಇದು ತುಂಬ ಪಿಗ್ಮೆಂಟ್ ಉಂಟು, ಸೊ ಜಾಸ್ತಿ ಬೇಡ. ಹೀಗೆ ಎಕ್ಸ್ಟ್ರಾನ ಟ್ಯಾಪ್ ಮಾಡಿ. ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವುದೇ ಥರ ಕ್ರೀಸಸ್ ಇದ್ದರೆ ನೀವು ತೆಗೀರಿ, ಯಾಕಂದರೆ ನಾವು ಐಲಿಡ್ಗೆ ಯಾವುದೇ ಥರ ಪೌಡ್ರಿಂದ ಸೆಟ್ ಮಾಡಲಿಲ್ಲ. ಹೀಗೆ ಒಂದು ಸತಿ ಬೆರಳಿಂದ ಇದನ್ನು ಹೀಗೆ ಬ್ಲೆಂಡ್ ಮಾಡಿದರೆ ಆಯಿತು. ನೆಕ್ಸ್ಟು ಈ ಕಾರ್ನರಿಗೆ ನಾನು 2 ಕಲರ್ನ ಏನು ತಗೊಂಡಿದ್ದೆ ಅದನ್ನು ಇಲ್ಲಿ ಪ್ಲೇಸ್ ಮಾಡ್ತೇನೆ, ಮತ್ತು ಇದನ್ನು ಸ್ವಲ್ಪ ಹೀಗೆ ಬ್ಲೆಂಡ್ ಮಾಡ್ತೇನೆ ಇನ್ನರ್ ಕಾರ್ನರ್ಗೆ. ಈ ಥರ ಎಂಡಲ್ಲಿ ಅದೇ ಕಲರ್, ಹಾಗೆ ಈ ಲಿಡ್ ಈ ಕ್ರೀಸ್ ಏರಿಯಾದಲ್ಲೂ ಸೇಮ್ ಕಲರ್. ನಿಮಗೆ ಎಷ್ಟು ಕಲರ್ ಇಂಟೆನ್ಸಿಟಿ ಬೇಕು ಅಷ್ಟು ನೀವು ಪಿಕ್ ಮಾಡಿಕೊಂಡು ಬಿಲ್ಡ್ ಮಾಡ್ತಾ ಹೋಗ್ಬೋದು. ಒಂದೇ ಸತಿ ಜಾಸ್ತಿ ತಗೊಳ್ಬಾರ್ದು, ಅದು ಬೇಗ ಬ್ಲೆಂಡ್ ಆಗೋದಿಲ್ಲ, ತುಂಬ ಪ್ಯಾಚಿ ಅನ್ನಿಸ್ತದೆ. ಇಷ್ಟು ಬ್ಲೆಂಡ್ ಮಾಡಿ ಆದಮೇಲೆ ಈ ಡಾರ್ಕ್ ಕಲರ್ ಇದೆಯಲ್ಲ, ಇದನ್ನು ಸ್ವಲ್ಪ ನಾನು ಔಟರ್ ಕಾರ್ನರಲ್ಲಿ ಹೀಗೆ ಇಂಟೆನ್ಸ್ ಮಾಡ್ತೇನೆ. ಸ್ವಲ್ಪ ಈ ಕಲರ್, ಈ ಶಿಮ್ಮರಿ ಶೇಡ್ ಇದೆಯಲ್ಲ, ಇದನ್ನು ನಾನು ಯೂಸ್ ಮಾಡ್ತೇನೆ. ಇದನ್ನು ಈ ಲಿಡ್ ಸ್ಪೇಸ್ ಏನಿದೆಯಲ್ಲ ಫುಲ್ ಲಿಡ್ಗೆ ಅಪ್ಲೈ ಮಾಡ್ತೇನೆ ನಾನು. ಈಗ ಸೇಮ್ ಬ್ರಷಿಂದ ಮತ್ತೆ ಇದನ್ನು ಸ್ವಲ್ಪ ಹೀಗೆ ಬ್ಲೆಂಡ್ ಮಾಡುವ. ಇಲ್ಲಿ ಒಂದು ಪೌಡರ್ ಬ್ರಷಿಂದ ಇದನ್ನು ಅಲ್ಲಲ್ಲೇ ಸ್ಪ್ರೆಡ್ ಮಾಡುವ.
ಐಲೈನರ್ ನೆಕ್ಸ್ಟು ಯಾವುದಾದ್ರು ತಗೊಳ್ಳಿ. ನಾನಿದು ಎಲ್ಫಿಂದ ಐಲೈನರ್ ಪೆನ್ ತಗೊಂಡಿದ್ದೀನಿ. ನೆಕ್ಸ್ಟ್ ಕಾಜಲ್, ಫೇಸಸ್ ಕ್ಯಾನಡಾ. ನೆಕ್ಸ್ಟ್ ಮಸ್ಕಾರ. ಇಲ್ಲಿ ನಾನು ಪರ್ಪಲ್ ಮಸ್ಕಾರ ಯೂಸ್ ಮಾಡ್ತಾ ಇದ್ದೇನೆ. ಈ ಡಾರ್ಕ್ ಬ್ರೌನ್ ಏನಿದೆ ಅಲ್ಲ, ಇದನ್ನು ಜಸ್ಟ್ ಸ್ವಲ್ಪವೇ ತಗೊಳ್ತೇನೆ ಒಂದು ಆ್ಯಂಗಲ್ ಬ್ರಷಲ್ಲಿ. ಇದು ಸೇಮ್ ಬ್ರಷಲ್ಲಿ ಪೀಚ್ ಕಲರ್ನ ಪಿಕ್ ಮಾಡಿ ಇದನ್ನು ಇಲ್ಲಿ ಪ್ಲೇಸ್ ಮಾಡಿ, ಹಾಗೆ ಅಲ್ಲೇ ಬ್ಲೆಂಡ್ ಮಾಡಿ. ನಾನು ಮತ್ತೆ ಅದೇ ಸೇಮ್ ಶೇಡ್ ತಗೊಳ್ತೇನೆ, ನಾವು ಐಲಿಡಿಗೆ ಅಪ್ಲೈ ಮಾಡಿದ್ದು. ಹೈಯೆಸ್ಟ್ ಪಾಯಿಂಟಿಗೆ ಹೀಗೆ ಒಂದು ಬೆರಳಲ್ಲಿ ಅಪ್ಲೈ ಮಾಡಿ, ಇನ್ನೊಂದು ಬೆರಳಲ್ಲಿ ಅದನ್ನು ಬ್ಲೆಂಡ್ ಮಾಡಿ. ಸೇಮ್ ನೋಸ್ಗೆ, ತುಟಿ ಮೇಲೆ, ಹಾಗೆ ಚಿನ್ನಿಗೆ. ಫೈನಲಿ ಲಿಪ್ಸ್ಟಿಕ್. ನಿಮ್ಮ ಡ್ರೆಸ್ಗೆ ಸೂಟ್ ಆಗುವಂಥ ಕಲರ್ ನೀವು ಚೂಸ್ ಮಾಡ್ಬೋದು. ನಾನು ಈ ಇನ್ಸೈಟಿಂದ ನಾನ್ ಟ್ರಾನ್ಸ್ಫರ್ ಲಿಪ್ ಕಲರ್ ತಗೊಂಡಿದ್ದೇನೆ. ಈ ಕಲರ್ ಏನಿದೆ ಸ್ವಲ್ಪ ಲೈಟ್ ಕಲರ್, ಇದನ್ನು ನೀವು ಬೆರಳಲ್ಲಿ ತಗೊಂಡು ನೋಡಿ ಕಲರ್ ಚೇಂಜ್ ಆಯ್ತಲ್ಲ, ಹೀಗೇ ನೀವು ಸ್ವಲ್ಪ ಲೈಟ್ ಡಾರ್ಕ್ ಮಾಡ್ಕೊಳ್ಬೋದು. ಲಾಸ್ಟ್ ಸ್ಟೆಪ್ ಅಂದರೆ ಅದು ಸೆಟ್ಟಿಂಗ್ ಸ್ಪ್ರೇ. ಹೀಗೆ ಬ್ಯೂಟಿ ಬ್ಲೆಂಡರಿಗೆ ಸ್ವಲ್ಪ ಸ್ಪ್ರೇ ಮಾಡಿ ಇದನ್ನು ಫುಲ್ ಫೇಸ್ಗೆ ಡ್ಯಾಬ್ ಮಾಡಿದರೆ ಆಯಿತು. ಇದು ನನ್ನ ಫೈನಲ್ ಲುಕ್. ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ಲೈಕ್ ಮೂಲಕ ತಿಳಿಸಿ, ಹಾಗೆಯೇ ಕಾಮೆಂಟ್ ಮಾಡಿ. ಯಾವುದಾದ್ರು ವೀಡಿಯೋ ಸಜೆಷನ್ ಇದೆ ಸಜೆಸ್ಟ್ ಮಾಡ್ಬೋದು. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.